ಹೆಂಗಾಗೈತಪ್ಪ ಅಂತಂದ್ರೆ ಇದು ಫಿಶ್ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ₹1,00,00,000 ಅಂತ ಮೊದಲಿತ್ತು. ಆದ್ರೆ ಈಗ ಹೆಂಗಾಗೈತಪ್ಪ ಅಂದ್ರೆ ದರ್ಬಾರ್ ಕುಕ್ಕಿಂಗ್ ನನ್ನ ಜೊತೆ ಇದ್ರೆ ನನಗದು ₹1,00,00,000 ಅಷ್ಟು ಮಜಾ ಬರಕತ್ತಿತ್ತು. ಸುದ್ದಿ ಹೇಳಕ್ಕಿಲ್ಲ ನಾನು, ಹಂಗೈತಿ ಫಿಶ್. ಬರ್ರಿ ವೆಲ್ಕಮ್ ಟು ದರ್ಬಾರ್ ಕುಕ್ಕಿಂಗ್. ಇವತ್ತೇನು ಸ್ಪೆಷಲ್ ಏನಪ್ಪ? ಫಿಶ್ ಕರಿ. ಬರ್ರಿ ಮಾಡೋಣ್ರಿ. ಮೆಣಸಿಕಾಯಿ ಇವನ್ನ ಸರಿಯಾಗಿ ಹುರ್ಕೋಬೇಕು. ಕಾಳು ಮೆಣಸು ಭಾಳ ಬೇಡ, ಸ್ವಲ್ಪ ಆಗ್ಬೇಕು, ಇಲ್ಲ ಸಿಕ್ಕಾಪಟ್ಟೆ ಖಾರ ಆಗುತ್ತೆ. ತಿರುಗೋದನ್ನು ಸ್ವಲ್ಪ ಲವಂಗ, ಎಂತ ಸೋಗು ಮಾಡಿ ನಡೀತಿ ಎನ್ನ ಸಾಕು ಇಷ್ಟ. ಕಲ್ಲ ಕ್ಲೀನ್ ಸ್ವಚ್ಛ ತೊಳ್ಕೊಬೇಕು. ಒಟ್ಟ ಕಲ್ಲು ಎಷ್ಟು ಸ್ವಚ್ಛ ಇರ್ತದ ನೋಡ, ಅಷ್ಟು ಅಡಿಗೆ ಸ್ವಚ್ಛ ಆಗ್ತದ. ಮನಸ್ಸು ಸ್ವಚ್ಛ. ಹುಟ್ಟೋದು ಖುಷಿ ಬಾಳ, ಬೀಸೋದು ಬಿಗಿ ಬಾಳ, ರೊಟ್ಟಿ ತಟ್ಟೋದು ಜಡ ಬಾಳವ್ವ, ಹಿಂಗಾಗಿ ಜೀವನ ಬ್ಯಾಸರಾಗೈತವ್ವ. ಅದಂತ ಸುದ್ದಿ ಬೆಂಕಿ ಅವು ಸ್ವಚ್ಛಾಗಿ ಹೆಚ್ಚಿ ತೊಳೆದುಕೊಂಡ್ರ ಮೀನು. ಎಲ್ಲ ಅರಿಶಿಣ ಪುಡಿ ಹಚ್ಚಿ ಹೆಂಗ ಭಾರಿ ಮಸ್ತ್ ಆದದ್ದು ಬಂಬಡೈ ಸುಮುಳೈ. ನೀಟಾಗಿ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ್ರೆ ಏನಾಗ್ತದೆ ಅಂದರೆ ಫಿಶ್ಗಳಿಗೆ ಎಲ್ಲ ಮಾಂಸಗಳಿಗೆ ಹತ್ತಬೇಕದು. ಅದು ಏನಾಗ್ತೈತಿ, ಅಡುಗೆ ಮಾಡ್ಬೇಕಾದ್ರೆ ಫುಲ್ಲು ಒಳ್ಳೆ ರುಚಿಕರವಾಗಿರ್ತಕ್ಕಂಥ ಅಡುಗೆ ಬರ್ತೈತಿ ಅರಿಶಿಣ ಹಾಕೋದ್ರಿಂದ. ನೋಡಿ ಹೆಂಗೆ ಬರ್ತಾಯಿದೆ. ಕೆಂಪು ಮೆಣಸಿನ ಪುಡಿ ಚೆನ್ನಾಗಿ ಕಲಿಸಬೇಕು. ನಮ್ಮ ಕಡೆ ತಮ್ಮ ನಾವು ಹೆಚ್ಚಿಗೆ ಭಾಗದವ್ರು ಅವ ಈ ಖಾರ ಹಾಕ್ತಿ ಗುಂಡ್ರ ಮೆಣಸಿನಕಾಯಿ ರೀ ಯಪ್ಪೋ ಚೆಡ್ಡಾರ್ಬೇಕು. ಇದು ಸುದ್ದಿ ಹೇಳ್ಬಾರ್ದ ಪಾಪ. ನೀವು ಖಾರ ತಿನ್ನೋಲ್ಲ, ನೋಡಿ ಹಾಕ್ತೀವಿ, ಮಾಡಿ ನೋಡ್ರಿ. ಅದು ಭಾಳ ಟೇಸ್ಟ್ ಆಗ್ತೈತಿ. ನಮ್ಮ ಈ ನಾರ್ಮಲ್ ಐತಲ್ಲ ಅದನ್ನು ಖಾರ ಹಾಕಿ ಅದನ್ನು ಟೇಸ್ಟ್ ಆಗ್ತೈತಿ. ಒಳ್ಳೆ ಸೂಪರ್ ಫಿಶ್ ಐತಲ್ಲ, ಅಗದಿ ಫೇಮಸ್ ಬರ್ತೈತಿ. ನೀ ಯಾವುದು 5 ಸ್ಟಾರ್ ಹೋಟೆಲ್ದಾಗ ಹುಡುಕಾಡ್ಬೇಡ್ರಿ, ನಮ್ಮ ದರ್ಬಾರ್ ಕುಕ್ಕಿಂಗ್ ಹುಡುಕಾಡ್ರಿ. ಆ ಸುದ್ದಿ ಹೇಳಲ್ಲ ನಾನು, ಆಮೇಲೆ ಹೇಳ್ರಿ ನೀವು. ರುಚಿಕರವಾದ ಉಪ್ಪು, ಚೆನ್ನಾಗಿ ಕಲಿಸ್ಬೇಕು. ಏನಾಗ್ತದಂದ್ರೆ ಎಲ್ಲ ಮಾಂಸ ಹುಡಿ ಹಚ್ಬೇಕು. ಇವತ್ತು ನಮ್ಮ ಬೀರ್ಗೊಂಡ್ಗ ಒಳ್ಳೆ ಫಿಶ್ ಊಟ. ಫಿಶ್ ಊಟ ಉಂಡು ಒಂದು ಸ್ವರ್ಗದಾಗ ತೇಲಾಡ್ಬೇಕು ಇವತ್ತು. ಅಡಿಗೆ ಎಣ್ಣೆ ಹಾಕ್ರಿ. ಬಂಬಂಬಾಲೆ ಚಿಯ್ಯ ಲಾಗ ಏನ್ರಿ ನಮ್ಮ ಚೀಸಿಗೆ ಮಾಡ್ಯಾನ. ಅರಿಶಿನ ಪುಡಿ, ಖಾರ, ಉಪ್ಪು ಕಲಿಸಿರುವಂಥ ಮೀನಾ ಇದು ಚೆನ್ನಾಗಿ ಎಣ್ಣೆಲಿ ಕರಿಬೇಕು. ಇದು ಚೆನ್ನಾಗಿ ಕರಿಬೇಕು. ಇದು ಮಸ್ತ್ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಕರಿ ಆಕತಿ. ಇದು ಹೆಂಗ್ ಕರಿತೀವಿ ನೀನು ಹಂಗೆ ಕರಿ ಆಕತಿ, ಚೆನ್ನಾಗಿ ಸೂಪರ್ ಆಗ್ತಿತ್ತು. ಇದಕ್ಕೆ ಸ್ಪೆಷಲ್ ಹೆಚ್ಚಿಗೆ ರೆಸಿಪಿನ. ಹೌದು, ಸಿಕ್ಕಾಪಟ್ಟೆ. ನಾವು ಎಲ್ಲ ಅಲ್ಲಿ
ಒಂದು ರೌಂಡ್ ಫುಲ್ ಎಣ್ಣೆಗೆ ಫುಲ್ ಮಸ್ತ್ ಫ್ರೈ ಆಗ್ಬೇಕು. ಫ್ರೈ ಆದ್ರೆ ಕರಿ ಮಾಡಕ್ಕೆ ಭಾರಿ ನೈಸ್ ಆಕತ್ತೈತೆ. ಸ್ವಲ್ಪ ಫ್ರೈ ಮಾಡು. ಇವತ್ತೇನೋ ಹೊಸ ಥರ ರೆಸಿಪಿ ಹೇಳ್ಕೊಡ್ತೀವಿ ಸದೇವ್. ಹೌದು. ಇವಾಗ ನಾವು ಈ ರೆಸಿಪಿಲಿ ಏನು ಮಾಡ್ಬೇಕು, ಫಿಶ್ನೆಲ್ಲ ಎಣ್ಣೆಲಿ ಕರಿಬೇಕು ಫಸ್ಟು. ಹೌದು. ಆಮೇಲೆ ಅದನ್ನ ತೆಗ್ದಿಟ್ಕೊಂಡು ಮತ್ತೊಂದ್ಸರಿ ಮಸಾಲದಲ್ಲಿ ಮತ್ತೊಂದ್ಸರಿ ಕರಿಬೇಕಾ ಕರಿಗೆ? ಇಲ್ಲ, ಮೊದಲು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಆ ನಂತರ ಮತ್ತೆ ಒಗ್ಗರಣೆ ಕೊಡ್ಬೇಕು. ಇವಾಗ ಬರೀ ಜಸ್ಟ್ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕರಿ ಮಾಡೋಕೆ ಈಸಿ ಆಗುತ್ತೆ. ಆಮೇಲೆ ಈ ಥರ ಮೆಥಡ್ ಇದು. ಇವತ್ತು ನೀನು ಹೇಳ್ತಿರೋ ಮೆಥಡ್ ನೋಡಿದ್ರೆ ಈ ಅಡುಗೆ ಮಾಡ್ತಿರೋದ್ರಲ್ಲೇ ನಮಗೆ ಬಾಯಿಗೆ ನೀರು ಬರ್ತಿದೆ. ಹೌದು. ತಿಂದ್ಮೇಲೆ ಇನ್ನೂ ಎಲ್ಲೆಲ್ಲಿ ನೀರು ಬರ್ತದೆ. ಅದು ನೋಡೋಣ ರೆಡಿ ಆದಮೇಲೆ. ಕರಿಬೇವು ಸೊಪ್ಪು, ಉಳ್ಳಾಗಡ್ಡಿ, He is just living his moment. ಅರಿಶಿಣ ಪುಡಿ, ಧನಿಯಾ ಪೌಡ್ರ್ ಹಾಕ, ಮಸಾಲೆ ಖಾರ, ಜಿಂಜರ್ ಪೇಸ್ಟ್, ಹುಣಸೆ ಹುಳಿ, ಅದು ಭಾರಿ ರೆಸಿಪಿ ಭಾರಿ ಐತಣ್ಣ. ಕೊಬ್ಬರಿ ಪೌಡ್ರ್, ರುಚಿಗೆ ತಕ್ಕಟ್ಟು ಉಪ್ಪು, ಫ್ರೈ ಮಾಡಿರೋ ಫಿಶ್ನ ಕರಿಲಿ ಹಾಕ್ಬೇಕು. ಕೊತ್ತಂಬರಿ, ಕಸೂರಿ ಮೆಂತೆ ಹಾಕ. ಈ ಕಸೂರಿ ಮೆಂತೆ ಹಾಕಿರ ಘಮ 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 ಅನ್ಬೇಕು. ಫುಲ್ ಸ್ಮೆಲ್ ನೋಡಿ ಇನ್ಮ್ಯಾಗ. ಮಾಡಿಸ್ತಾವ ಮಲ್ಲಿಗೆ ನೀ ಹೊರಟಿದ್ದೀಗ ಎಲ್ಲಿಗೆ, ಒಳಿಕ್ಯಾಡುತ್ತಾವ ತೂಕಡಿಕೆ, ಒಳಿಕ್ಯಾಡುತ್ತಾವ ತೂಕಡಿಕೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತಿರ್ಕೊಂಡು ಉಳ್ಳಾಗಡ್ಡೆ ಹಾಕ್ರಿ ಬೇಸಿಗೆ. ತೋರಿ ಸ್ವಲ್ಪ ಮೆಲ್ಕ್ ಹಾಕ. ಒಟ್ಟು ಸ್ಮೂತ್ ಆಗಿ ಮೆಲ್ಕ್ ಹಾಕವನ್ನ. ಒಟ್ಟ ಫಿಶ್ ಹೊಡಿಬಾರ್ದವು. ಸರಿ ಕಟ್ ಮಾಡು. ಫಿಶ್ ಕರಿ ಒಳಗೆ ಅದು ಎಸ್ಪೆಷಲಿ ಕರಿ ಒಳಗೆ ಒಂದು ಇವತ್ತು ಹೊಸ ಥರ ಪ್ರಯತ್ನ. ಫಸ್ಟು ಫಿಶ್ನ ಕರ್ಕೊಂಡು ಆಮೇಲೆ ಕರಿ ಮಾಡೋದು, ಅದೊಂಥರ ಬೇರೆ ಥರ ಟೇಸ್ಟ್ ಇದೆ. ಆದರೆ ಒಂಥರ ಅಲ್ಟಿಮೇಟ್ ಟೇಸ್ಟ್. ನಿಮಗೆ ಒಂದು ಮೀನನ್ನ ತಿನ್ನೋರು, ಒಂದು ಫಿಶ್ ಫ್ರೈನ ತಿನ್ನೋರು, 3-4 ಫಿಶ್ ಕರಿನ ಫ್ರೈನ ಎರಡೂ ಮಿಕ್ಸ್ ಎಕ್ಸ್ಪೀರಿಯನ್ಸ್ ಇವತ್ತು. ಕರಿ ಪ್ಲಸ್ ಫ್ರೈ
ಒಳ್ಳೆ ಅಲ್ಟಿಮೇಟ್ ಟೇಸ್ಟ್. ಮೀನಾ ಭಾಳ ದಿನ ಆಗಿತ್ತು ತಿಂದಿದ್ದಿಲ್ಲ. ನಮ್ಮ ದರ್ಬಾರ್ ಕುಕ್ಕಿಂಗ್ದೊಳಗೆ ಇವತ್ತ ಮೆನು ಕರಿ ಮಾಡಿದ್ವಿ. ಹೆಂಗಾಗಿದ್ದು ಅವತ್ತನ ಜಾಮೂನ್ ಒಮ್ಮೆ ಹಾಕೊಂಬಿಟ್ರೆ ಬಾಯ ಹಾಕೊಂಬಿಟ್ರೆ ಹಂಗೆ ಸುಮ್ಮನೆ ಕರಿಗೆ ಹೋಗ್ತಾವ. ಅಷ್ಟು ಕುದಿದವ, ಅಷ್ಟು ಬೆಸ್ಟ್ ಆಗಿದಾವ. ಸೂಪರ್, ಚಲೋ ಆಗಿದಾವ. ಹೆಂಗಾಗೈತಪ್ಪ ಅಂತಂದ್ರೆ ಇದು ಫಿಶ್ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ₹1,00,00,000 ಅಂತ ಮೊದಲಿತ್ತು. ಆದ್ರೆ ಈಗ ಹೆಂಗಾಗೈತಪ್ಪ ಅಂದ್ರೆ ದರ್ಬಾರ್ ಕುಕ್ಕಿಂಗ್ ನನ್ನ ಜೊತೆ ಇದ್ರೆ ನನಗದು ₹1,00,00,000. ಅಷ್ಟು ಮಜಾ ಬರಕತ್ತಿತ್ತು. ಸುದ್ದಿ ಹೇಳಕ್ಕಿಲ್ಲ ನಾನು, ಹಂಗೈತಿ ಫಿಶ್. ಬರ್ರಿ